ಹೆಲೋ ಆಲ್, ವೆಲ್ಕಮ್ ಟು ಗೀತಾ ಭೋರ್ಗಿ ವ್ಲಾಗ್. ಇದು ಮಂಡೇ ಮಾರ್ನಿಂಗ್ ವ್ಲಾಗ್ ಆಗಿದ್ದು ಟೀ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಮಗಳು ಎದ್ದು ಬಿಟ್ಲು. ಅವಳ ಜೊತೆ ಸೇರಿಕೊಂಡು ಸ್ವಲ್ಪ ಟೀ ಅದು ಕುಡಿದೆ. ಮಾರ್ನಿಂಗ್ ಊಟಕ್ಕೆ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಇದು ಅಂತೂ ಸಿಂಪಲ್ ಚಿತ್ರಾನ್ನ, ಇದರಲ್ಲಿ ಏನು ಮಸಾಲ ಗಿಸಾಲ ಏನೂ ಹಾಕಲ್ಲ, ವಿತೌಟ್ ಮಸಾಲ ನಾವು ಇದು ರೈಸ್ ಮಾಡ್ತಾ ಇದ್ದೀವಿ. ನಾರ್ಮಲಿ ಆನಿಯನ್, ಟೊಮ್ಯಾಟೊ, ಆಲೂಗಡ್ಡೆ, ಮೆಣಸಿನ್ಕಾಯಿ, ಕರಿಪತ್ತ, ಕೊತ್ತಂಬರಿ, ಎಣ್ಣೆ, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಸಾಕು, ರೈಸ್ ಆಗಿಬಿಡುತ್ತೆ. ಈ ಅನ್ನ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ಟೈಮ್ ಮಾಡ್ತೀವಿ. ನಮ್ಮ ಮನೇಲಂತೂ ಸಾಂಬಾರು, ಪಲ್ಯ, ರೊಟ್ಟಿ ಇದ್ರಲ್ಲಿ ಯಾವುದಾದ್ರೂ ಒಂದು ಕಮ್ಮಿ ಇದ್ರೂ ಸಾಕು, ಈ ಅನ್ನ ಕಂಪಲ್ಸರಿ ಮಾಡಿಬಿಡ್ತೀವಿ. ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಪತ್ತ ಹಾಕಿ ಫ್ರೈ ಮಾಡಾದಮೇಲೆ ಆನಿಯನ್ ಹಾಕಿ ಫ್ರೈ ಮಾಡಬೇಕು. ಆನಿಯನ್ ಹಾಕಿ ಫ್ರೈ ಮಾಡಾದಮೇಲೆ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಅದನ್ನು ರೆಡ್ ಬರೋ ತನಕ ಫ್ರೈ ಮಾಡಿಬಿಟ್ಟು ಆಮೇಲೆ ಆಲೂಗಡ್ಡೆ ಮತ್ತು ಟೊಮೆಟೊ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಗಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟ್ ಹಾಕಿಬಿಟ್ಟು ಇನ್ನೂ ಸ್ವಲ್ಪ ಫ್ರೈ ಮಾಡಬೇಕು. ಹೆಣ್ಮಕ್ಳಿಗೆ ಮದುವೆ ಆದಮೇಲಂತೂ ಎಲ್ಲ ಕೆಲಸ ನಾವೇ ಮಾಡಬೇಕಾಗುತ್ತೆ. ಬಟ್ ಅವ್ರ ಮನೇಲಿ ಇದ್ದಾಗ ಜಾಸ್ತಿ ಕೆಲಸ ಮಾಡಲ್ಲ. ಬಟ್ ಮದುವೆ ಆದಮೇಲಂತೂ ನಾವೇ ಮಾಡಬೇಕು, ಆಪ್ಷನ್ನೇ ಇರಲ್ಲ ನಮಗೆ. ನಾವು ಆಫೀಸ್ಗೆ ಹೋದ್ರೂ ಬಂದು ಮಾಡಬೇಕು, ಆಫೀಸ್ಗೆ ಹೋಗದೇ ಇದ್ರೂ ಮನೆ ಕೆಲಸ ಎಲ್ಲ ಮಾಡ್ತಾನೆ ಇರಬೇಕಾಗ್ತದೆ. ತೊಳೆದಿರೋ ಅಕ್ಕಿ ಕುಕ್ಕರಲ್ಲಿ ಹಾಕಿ ಕುಕ್ಕರ್ ಮುಚ್ಚಿಡಬೇಕು. ಇಲ್ಲಿ ನೋಡಿ ಬಿಸಿ ಬಿಸಿ ಅನ್ನ ನಾನು ನನ್ನ ಮಗ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಅವನಿಗಂತೂ ಇವಾಗ ಸ್ಕೂಲಿಗೆ ಕಳಿಸಿಲ್ಲ, ಬಿಕಾಸ್ ಅವನಿಗೆ ಸ್ವಲ್ಪ ಕೋಲ್ಡ್ ಆ್ಯಂಡ್ ಕಫ್ ಇದೆ. ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಲಿ, ಎಲ್ಲ ಟ್ಯಾಬ್ಲೆಟ್ ಎಲ್ಲ ಹಾಕೋಣ ಅಂತ ಹೇಳಿಬಿಟ್ಟು ಇಲ್ಲೇ ಮನೇಲೇ ಇಟ್ಕೊಂಡಿದ್ದೀನಿ. ಇವತ್ತು ನನಗೆ ದೇವ್ರ ಪೂಜೆ ಮಾಡೋಕ್ಕೆ ಲೇಟ್ ಆಯಿತು. ಬಿಕಾಸ್ ನನ್ನ ಮಗನಿಗೂ ಆ್ಯಂಡ್ ನನ್ನ ಮಗಳಿಗೆ ಇಬ್ಬರಿಗೂ ಸ್ವಲ್ಪ ಕೋಲ್ಡ್ ಆ್ಯಂಡ್ ಕಫ ಬಂದಿದೆ. ಎಲ್ಲ ಸ್ವಲ್ಪ ಸಲ್ತಾಯಿಸ್ತಿದ್ರು, ನನಗೆ ದೇವ್ರ ಪೂಜೆ ಅದು ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ ನಾನು. ಮಕ್ಕಳಿಗೆ ಹುಷಾರಿಲ್ಲದೆ ಇದ್ದರೆ ನಮಗೂ ಸಮಾಧಾನ ಇರಲ್ಲ. ಏನೋ ಒಂಥರ ಸಂತ ಆಗ್ತಾ ಇರುತ್ತೆ, ಯಾವಾಗ ಕಮ್ಮಿ ಆಗುತ್ತೆ ಅಂತ ಕಾಯ್ತಾ ಇರ್ತೀವಿ. ಅವರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ತೀವಿ, ಇಲ್ಲಿದ್ರೆ ನಮಗೂ ಒಂಥರ ಸಂತ ಆಗ್ತಾ ಇರ್ತದೆ, ಅವ್ರಿಗೆ ನೋಡೋಕ್ಕಾಗಲ್ಲ. ನಾನಂತೂ ಮದುವೆಗಿಂತ ಮುಂಚೆ ಒಂದಿನೂ ದೇವ್ರ ಪೂಜೆ ಮಾಡಿಲ್ಲ. ಮದುವೆ ಆದಮೇಲೂ ನಾನು ಮಾಡಿಲ್ಲ. ಆ್ಯಕ್ಚುಲಿ 1 ವರ್ಷ 2 ವರ್ಷ ನಾನು ದೇವ್ರ ಪೂಜೆನೇ ಮಾಡಿಲ್ಲ. ಆಮೇಲೆ ನನ್ನ ಮಗ ಹುಟ್ಟಿದ ಮೇಲೆ ನನಗೂ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು, ನನಗೂ ದೇವ್ರ ಮೇಲೆ ಭಕ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗಿಂದ ಡೈಲಿ ನಾನು ಪೂಜೆ ಮಾಡ್ತೀನಿ, ಒಂದಿನೂ ಮಿಸ್ ಮಾಡಲ್ಲ. ಏನೋ ದೇವ್ರ ಪೂಜೆ ಮಾಡಿದ್ರೆ ಸಮಾಧಾನ ಅನಿಸ್ತದೆ. ಇವಾಗ ದೇವರಿಗೆ ಕೈ ಮುಗಿದು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ದೇವ್ರ ಪೂಜೆ ಇವಾಗ ಜಸ್ಟ್ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಾನು ಒಳ್ಳೆ ವಿಡಿಯೋ ನನ್ನ ಯೂಟ್ಯೂಬ್ ಪ್ರೊಫೈಲಲ್ಲಿ ಹಾಕ್ತಾ ಇರ್ತೀನಿ, ಪ್ಲೀಸ್ ನೋಡ್ತಾ ಇರಿ. ಇವತ್ತಿಗೆ ನನ್ನ ಮಗಳು ಹುಟ್ಟಿ 8 ಮಂತ್ಸ್ ಆಯಿತು. ಅದಕ್ಕೆ ಎಲ್ಲ ಸ್ವಲ್ಪ ಫೋಟೋಶೂಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಹೂವು ಆ್ಯಂಡ್ ಚಾಕ್ಲೇಟ್ ಹಚ್ಚಿ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೂ ಇವಾಗ ಜಸ್ಟ್ ರೆಡಿ ಮಾಡಿದೆ ನಾನು. ನೋಡಿ ಅವಳು ಎಷ್ಟು ಚಂದ ಕಾಣ್ತಾ ಇದ್ದಾಳೆ, ಎಷ್ಟು ಚಂದ ನಗ್ತಾ ಇದ್ದಾಳೆ. ಆದರೆ ಮಕ್ಕಳಿಗೆ ಫೋಟೋ ತೆಗೆಯೋದು ತುಂಬ ಕಷ್ಟ. ಅವರಿಗೆ ಹಂಗೋ ಹಿಂಗೋ ಕೂರಿಸಿ 1-2 ಪೋಸ್ ತೆಗಿಯೋಷ್ಟೊತ್ತಿಗೆ ಅವಳು ಎಲ್ಲ ಡೆಕೋರೇಷನ್ ಎಲ್ಲ ಹಾಳು ಮಾಡಿಬಿಡ್ತಾಳೆ. ಇಲ್ಲಿ ನೋಡಿ ಎಷ್ಟು ಫೋಟೋ ತೆಗಿಯೋಣ ಅಂತ ಅಂದರೆ ಹೆಂಗೆ ಬರ್ತಾ ಇದ್ದಾಳೆ ನೋಡಿ, ಹೆಂಗೆ ಆಡ್ತಾ ಇದ್ದಾಳೆ.